ಹೇಗಿದ್ರೆ ನೀವೆಲ್ಲ ನಾವಿಲ್ಲಿ ಚೆನ್ನಾಗಿದ್ದೀವಿ ನೋಡ್ರಿ. ನೀವು ಕೂಡ ಚೆನ್ನಾಗಿದ್ರಿ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತಿನ ದಿನ ಬುಧವಾರ ಸಾಯಂಕಾಲ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವಳು ಯಾರು ಗೊತ್ತಾಯ್ತಾ? ನಮ್ಮ ತಂಗಿ ಮಗಳು ಚುಕ್ಕಿ. ಚುಕ್ಕಿ ಮೀನ್ಸ್ ಅದ್ವಿಕಾ ಅಂತ ಹೇಳ್ರಿ. ಈಗಿನ ಹೆಸರು ಅದ್ವಿಕಾ ರೀ. ಈಗ ಮಧ್ಯಾಹ್ನ ಬಂದಿದ್ದಾಳ ನನ್ನ ಪಾಪನ ಜೊತೆಗೆ. ನೋಡ್ತಿದ್ದ ನೋಡ್ರಿ, ನನಗೆ ನೋಡ್ತಿದ್ದ ಏನು ಮಾತಾಡ್ತಿದ್ದಾಳಂತ. ಈಗ ಮಲ್ಕೊಂಡಿದ್ದು ನೋಡ್ರಿ. ಮಧ್ಯಾಹ್ನ ಸ್ವಲ್ಪ ಮಲ್ಕೊಂಡು ಈಗ ಎದ್ದಿದ್ದಾಳ. ಮುಖ ತೊಳಿಸಿ ಹಾಲು ಕುಡ್ತೀನಿ, ಸ್ವಲ್ಪ ಹಾಲು ಕುಡಿದಿದ್ದಾಳ್ರಿ. ಬಿಸ್ಕಿಟ್ ತಿಂತಿದ್ದಾಳ್ರಿ. ಈಗ ಅಲ್ಲೇನು ಹೇಳ್ತೀನಮ್ಮ? ತಾತ ತಾತ ಅಂತಾಳ್ರಿ. ತಾತ ತಾತ ನೋಡ್ರಿ ಎಂತ ನೋಡಕಿ ಏನ್ ಹೇಳ್ತೀಮ್ಮ? ಹೇಳು ಅಲ್ಲೇನು ಹೇಳ್ತಾರ? ಹಾಯ್ ಅನ್ನೋರಿಗೆ ಹಾಯ್ 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 ಚುಕ್ಕಿ ಹಾಯ್ ಅನ್ನೋರಿಗೆ. ಇಲ್ಲಿ ಹಾಯ್ ಅನ್ನೋರಿಗೆ ಹಾಯ್. ನಿಮ್ಮ ಮೂಗ್ ಹೆಂಗದಮ್ಮ? ಚುಕ್ಕಿ ಮೂಗ್ ತೋರ್ಸಂಗದ? ಮೂಗ್ ತೋರ್ಸೋಡ್ರಿಕಿ ಯಾವ ರೀತಿ ತೋರಿಸ್ತಾಳ? ಚುಕ್ಕಿ ಮೂಗ್ ಹೆಂಗದಮ್ಮ? ಅಕ್ಕನ ಮೂಗ್ ಹೆಂಗದ? ಏಮ ಅಕ್ಕನ ಮೂಗ್ ಹೆಂಗ ತೋರ್ಸ? ಅಲ್ಲ ಅವ್ರಿಗೆ ತೋರ್ಸು, ಅಲ್ಲಿ ತೋರ್ಸು ಅಲ್ಲ ಅಕ್ಕನ ತೋರ್ಸು. ಮೂಗ್ ಹೆಂಗದ? ನಿನ್ ಮೂಗ್ ಹೆಂಗದ? ನಿನ್ ತೋರ್ಸು, ನಿನ್ ಮೂಗ್ ತೋರ್ಸಮ್ಮ. ನಿನ್ ಮೂಗ್ ಇವಾಗ ಯಾಕೋ ಮೂಡಿಲ್ಬೇಕೀಗ. ಮೂಡಿತ್ತಂದ್ರೆ ಎಲ್ಲ ತೋರಿಸ್ತಾಳ. ಚುಕ್ಕಿ ನಿನ್ ಮೂಗ್ ಹೆಂಗ್ ತೋರ್ಸಮ್ಮ? ಅಲ್ಲ ಅಂಕಲ್ ತೋರ್ಸು. ಅಲ್ಲ ಅಲ್ಲಿ ತೋರ್ಸಿ ಇನ್ನೊಂದ್ಸತಿ ಮೂಗು. ಇನ್ನೊಂದ್ಸತಿ ಮೂಗ್ ಹೆಂಗದ ನಿಂದು ನೋಡ್ರಿ. ಯಾವ ರೀತಿ ತೋರಿಸ ನೋಡ್ರಿ. ಯಾಕೆ ಮೂಡ್ ಬಂತು ಎಲ್ಲ ತೋರಿಸ. ಹ್ಯಾಂಡ್ ಶೇಕ್ ಕೊಡು. ಹಂಗನು ಈ ಕೈಲೆ ಕೊಡ್ಬೇಕು. ಈ ಕೈ ಹಿಡ್ಕೊ ಇದನ್ನ. ಹ್ಯಾಂಡ್ ಶೇಕ್ ಕೊಡು. ಇಲ್ಲಿ ಹ್ಯಾಂಡ್ ಶೇಕ್ ನೋಡ್ರಿ. ಹ್ಯಾಂಡ್ ಶೇಕ್ ಕೊಡ್ತಾಳ. ನೋಡ್ರಿ ಎಲ್ಲ ಮಾತಾಡ್ತ ಎಲ್ಲ ಬರ್ತದ್ರಿ. ಎಲ್ಲ ಕಲಿತಾ ಆಕಿ. ತಾತ ಎಲ್ಲಾಗಿತಿ ನೋಡ್ರಿ. ಏನಂತ ಇವ ನೋಡ್ರಿ ತಾತ ಅಂತ ನೋಡ್ರಿ. ಇವನೇನು ಗೆದ್ದಾನ್ರಿ. ಮುಖ ತಕೊಂಡನ. ಬಿಸ್ಕಿಟ್ ಬೇಕಂತ ಬಿಸ್ಕಿಟ್ ನಾವು ತಿನ್ನುತ್ತಾ ಇದ್ದ ನೋಡ್ರಿ. ನೋಡ್ರಿ ಏನಂತ ಆಕಿ ತಾತ. ಇವತ್ತು ಬುಧವಾರ ಸಾಯಂಕಾಲ ಆಗ್ಯದ. ಈ ಸಾಯಂಕಾಲ 5 ಗಂಟೆ ಆಗ್ಯದ. ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎಲ್ಲ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡೋದೈತಂತೇಳಿ ಮೊಬೈಲ್ ಕೈಗೆ ತಗೊಂಡು ಬ್ಲಾಗ್ ಸ್ಟಾರ್ಟ್ ಮಾಡಿ ನೋಡ್ರಿ. ನೋಡ್ರಿ ಏನ್ ಮಾಡ್ತಿದ್ದಾಳ ಚುಕ್ಕಿಯಲ್ಲಿ. ನೋಡಿದಮ್ಮ ಏನಂತ ನೋಡಲಿ ಅಕ್ಕ ಹಾಯೇನು? ನೀ ಬಾಯೇನು? ಬಾಯ್ ಅಂತ ಹೇಳ ಅವ್ರಿಗೆ. ಬಾಯೇನಮ್ಮ ಚುಕ್ಕಿ? ಬಾಯೇನು? ಬಾಯ್ ಅನ್ಬೇಕು. ಏನು ಬಾಯೇನು? ತಾತ ಎಲ್ಲೋಗೈತಿಮ್ಮ? ತಾತ ಖುಷಿ. ತಾತ ಎಲ್ಲೋಗಿದ್ ಬಂಗಾರು? ಎಲ್ಲೋಗಿರ್ ಹೇಳಿ. ತಾತ ಎಲ್ಲೋಗಿರ್? ತಾತಾಗ ಬಾಯ್ ಮಾಡಿದಿ? ತಾತಾಗ ಹೆಂಗ್ ಬಾಯ್ ಮಾಡಿದಿ ಹೇಳು? ಬಾಯ್ ಮಾಡು ಅವ್ರಿಗೆಲ್ಲ ಬಾಯ್ ಮಾಡಮ್ಮಿ. ಆಮೇಲೆ ಸಿಗ್ತೀನಿ ಅಂತ ಹೇಳೋರಿಗೆ. ನೋಡ್ರಿ ಫ್ರೆಂಡ್ಸ್, ಇವಾಗೆಲ್ಲ ಬಿಸ್ಕಿಟ್ ತಿಂತಾಡ್ರಿ. ಆಮೇಲೆ ಮತ್ತೆ ಕಾಫಿ ಚಾ ಮಾಡೋದು ಟೈಮಿಗೆ ಮತ್ತೆ ಸಿಗ್ತೀನಿ. ಒಳ್ಳೆ ಅಂತಿದ್ದಾಡ್ರಿ. ಬಿಸ್ಕಿಟ್ ಸಾಕಂತ ತಿನ್ನೋದು. ಇಷ್ಟೊತ್ತನ ಸ್ವಲ್ಪ ಹಾಲು ಕುಡಿದಾಡ್ರಿ. ಸಾಕಾಗ್ಯದ. ಈಗ ಆಟ ಆಡ್ತಾಡ್ರಿ ಒಂಚೂರು. ನೋಡ್ರಿ ಈಗ ಚಪ್ಪಲ್ ಹಾಕೋತಾ ಅಂತ. ಈಗ ಚಪ್ಪಲ್ ಹಾಕೊಂಡು ಆಟ ಆಡಕ್ ಹೋಗ್ತಾಳಂತ. ಚಪ್ಪಲ್ ಹಾಕೋದಿ? ಚಪ್ಪಲ್ ಹಾಕೋತಾ ಅಂತ ನೋಡ್ರಿ. ಅವರೆಲ್ಲ ಆಟ ಆಡೋದ್ ನೋಡಿ. ತಾನು ಆಟ ಆಡ್ಬೇಕಂತಾಳ. ಚಪ್ಪಲ್ ಹಾಕೊಂಡು ಆಡಕ್ ಹೋಗ್ತಾವಂತಿ. ಆಟ ಆಡಕ್ ಹೋಗ್ತೀಯಾ? ಎಲ್ಲಿ ಹೋಗ್ತೀವ ಆಟ ಆಡಕ? ಚುಕ್ಕಿ ಅಲ್ಲೋಡಲ್ಲ ಅಕ್ಕ ನೋಡಲ್ಲ ಏನಂತ. ಸಾಕು ತಿನ್ನೋದ್ ಸಾಕು. ಚೆನ್ನಾಗೈತಿ ಪ್ಯಾಂಟ್. ಹಾ ಗುಡ್ ಗರ್. ಆಯ್ತು ಬಿಡಿ ಅಮ್ಮ. ನೋಡ್ರಿ ಇಲ್ಲಿ ಹೊರಗಡೆ ಬಂದು ಆಟ ಆಡಕತ್ತಾವ್ರಿ. ಇಲ್ಲೇ ಮನೆ ಮುಂದ್ಗಡೆ ರೀ. ನೋಡ್ರಿ ಬಿಸ್ಕಿಟ್ ತಿನ್ಕೋತ ಹಂಗೆ ಬಿಸ್ಕಿಟ್ ತಿನ್ಲಿಕ್ಕತ್ತ ನಮ್ಮ ಮಗಳು. ಬಿಸ್ಕಿಟ್ ತಿನ್ಕೋತ ಆಟ ಆಡ್ತದ ನೋಡ್ರಿ. ಚೆನ್ನಾಗಿ ಆಟ ಆಡ್ರಿ. ಏನು ಹತ್ತಿಲ್ಲ ಏನಿಲ್ಲ. ಅವ್ರ ಮಮ್ಮಿ ನೆನಪು ಮಾಡ್ಕೊಂಡಿಲ್ರಿ. ನೆನಪು ಮಾಡಿಲ್ಲ. ಸಣ್ಣ ಕೆಲವೊಂದು ಹುಡುಗರು ಅವ್ರ ಮಮ್ಮಿ ಬಿಟ್ಟು ಇರಂಗಿಲ್ಲ ರೀ. ಇಲ್ಲ ಈಕಿ ಸ್ವಲ್ಪ ರೂಢ ಆಗೈತಿ. ಇವಾಗ ಇರತ್ತಾಳ್ರಿ. ಹುಡುಗರು ಜೊತೆ ಹುಡುಗರೇ ಬೇಕಂತಾಳ್ರಿ. ಹುಡುಗರು ಇದ್ರೆ ಸಾಕು ಆಟ ಆಡಕ್ಕೆ. ಫ್ರೀಯಾಗಿ ಬಿಡ್ರಿ ಅಂತಾಳ್ರಿ. ಎತ್ತುಕೊಳ್ಳೋದೇನಿಲ್ಲ. ಕೆಳಗೆ ಬಿಡ್ರಿ, ನಾನು ಆಟ ಆಡ್ತೀನಿ ಅಂತಾಳ್ರಿ. ನೋಡ್ರಿ ಇಲ್ಲಿ ಹೊರಗಡೆ ಬಂದು ಯಾವ ರೀತಿ ಆಟ ಆಡ್ತದ ನೋಡ್ರಿ. ಗೊಂಬಿನ ಕೈ ಹಿಡ್ಕೊಂಡು, ಅದೇನೋ ಗೊಂಬಿ ಹಿಡ್ಕೊಂಡಾಳ್ರಿ. ಕೈ ಹಿಡ್ಕೊಂಡು ಆಟ ಆಡ್ತಾ ಮನೆಗೆ ಬರ್ತಾ ಇದ್ದಾಳ್ರಿ. ಒಳಗಡೆ ಬರ್ತಾ ಇದ್ದಾಳೆ ನೋಡ್ರಿ. ಅದೇನು ಕಲ್ಲು ಬಿದ್ದದ್ರಿ. ಕಲ್ಲು ತೊಗೊಳಕ್ಕೆ ಹೋಗ್ತಾವ್ರಿ. ಅಲ್ಲಿ ಕಲ್ಲು ಮಣ್ಣು ತೊಗೊತಾಳ್ರಿ ಕೈಯಾಗ ಹಿಡ್ಕೊಳಕ್ಕೆ.
ಅದು ನಮ್ಮ ಮಗಳು ಕಷ್ಟ ಕೊಟ್ಟು ನೋಡ್ತಾಳ್ರಿ ಏನದು ಅಂಥೇಳಿ. ಸುಮ್ಮನೆ ಕುಂದ್ರಲ್ರಿ, ಏನೇನು ತೊಗೊಂಡು ಆಟ ಆಡ್ತಾ ಇರ್ತಾಳೆ ನೋಡಿರಿ. ಮತ್ತೆ ತೊಗೊತಾಳೆ, ಕೈಲಿ ತೊಗೊಂಡು ಮತ್ತೆ ಹೋಗ್ತಾಳ್ರಿ. ಈಗ ಆಟ ಆಡ್ತಾಳ್ರಿ. ಯಾರು ಕಾಣ್ಲಿಕ್ಕಂದ್ರೆ ಮತ್ತೆ ಪಟಕ್ನ ಬಾಯಿ ಹಾಕೊಂಡ್ಬಿಡ್ತಾಳ್ರಿ. ಹಳ್ಳ ಇರ್ತಾಳೆ ಗೊತ್ತಾಗಲ್ಲ ಕೀನ. ಹಂಗಾಗಿ ನೋಡ್ತಾ ಇರ್ಬೇಕ್ರಿ. ನೋಡ್ಲಿಕ್ಕಂದ್ರೆ ಪಟಕ್ಕಂತೇಳಿ ಬಾಯಿ ಹಾಕೊಂಡ್ಬಿಡ್ತಾಳೆ ಅದೇನೋ ಮಾಡ್ಕೇಶಿ. ನೋಡ್ರಿ ಈಗ ಮನೆಗೆ ಬರ್ತಾ ಇದ್ದಾಳೆ. ಮೂಗು ಹೆಂಗೆ ತೋರಿಸ್ತಾಳ್ರಿ ನಿಮ್ಗೆ ಆಕಿ ನೋಡಿರಿ ಯಾವ ರೀತಿ ಮಾಡ್ತಾಳ್ರಿ ಮೂಗು. ನಿದ್ದೆ ಬಂತಾನ? ಓ ನಿದ್ದೆ ಬಂತು, ನಿದ್ದೆ ಬಂತು, ನಿದ್ದೆ ಬಂತ ಮಗಳ. ಜೋ 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 ಖುಷಿ ಬಂಗಾರು, ಲಾಲಿ ಬಂಗಾರು, ಜೋ ಜೋ ಲಾಲಿ ಬಂದಂತ ಖುಷಿಗೆ. ಜೋ ಜೋ ಚುಕ್ಕಿ ತಾತ ಎಲ್ಲಾಗತ್ತಮ್ಮ? ಚುಕ್ಕಿ ಜೋ 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 ಬನ್ನಿ ಫ್ರೆಂಡ್ಸ್. ಆಕಿ ನಿದ್ದೆ ಬಂದಿದಂತೆ ಮಲ್ಕೋತಿದ್ದಾಳಂತ ನೋಡ್ರಿ. ನಿದ್ದೆ ಬಂದಂತ ಮಲ್ಕೋಕತ್ತಾಳ್ರಿ ಆಕಿ. ಮೂಗ್ ತರ್ಸ ಮೂಗ್ ತರ್ಸ ಮನೆಗೆ ಹೋಗ್ತೀಯಾ? ಬಾಯ್ ಬಾಯ್ ಬಾಯ್. ಟಾಟಾ ಮಾಡಿ, ಟಾಟಾ ಮಾಡಿ ಓದ್ತೀನಿ. ಟಾಟಾ ಮಾಡಿ, ಟಾಟಾ ಮಾಡಿ, ಈಗ ಟಾಟಾ ಮಾಡ್ಬೇಕು. ಓದ್ತು ಓದ್ತು ಟಾಟಾ. ತಗೋಬಾರ್ದಮ್ಮ, ಬಾಯ್ ಮಾಡು. ಟಾಟಾ 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 ಹೋಗಮ್ಮ. ಬಾಯ್ ಬಾಯ್ ಅಂತ ಬಾಯ್ 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 ಅಲ್ಲೋ ಬಾಯ್ ಅಲ್ಲೋ ಅಮ್ಮಗ ಬಾಯ್. ಏನದು? ಆಯ್ತು ಬಿಡಿ. ಗಾಡಿ ಸಾಕು ನೋಡಿ, ಹೆಂಗಿಲ್ಲ ಗಾಡಿ ಬಿಟ್ಟು ಈಗ ಕಡೆ ಕಾಲ ಚಿಕ್ಕಿ ಎಲ್ಲ ಚಿಕ್ಕಿ. ಟಾಟಾ ಮಾಡು. ಬಾಯ್. ನೋಡಿ ಫ್ರೆಂಡ್ಸ್, ನಮ್ಮ ತಂಗಿ ಮಗಳು ಇವಾಗ ಹೋದೋಡ್ರಿ. ಕತ್ಲಲ್ಲಿ ಕತ್ತದ, ಸಾಯಂಕಾಲ 6 ಗಂಟೆ ಆಯ್ತು ಇವಾಗ. ಮತ್ತೆ ರಾತ್ರಿ ಆಗತ್ತಂತೇಳಿ ಅವ್ರ ತಾತ ಬಂದು ನಮ್ಮ ತಂಗಿ ಮನೆಗೆ ಕರ್ಕೊಂಡು ಹೋದ್ರಿ. ಅವ್ರ ತಾತ ಅಂದ್ರೆ ನಮ್ಮ ಪಪ್ಪನೇ ಅವರು. ನಮ್ಮ ಪಪ್ಪ ಬಂದಿದ್ರಿ, ಬಂದು ಕರ್ಕೊಂಡು ಹೋದ್ರಿ. ಮಧ್ಯಾಹ್ನದಾಗ 1:30 ಗಂಟೆಗೆ ಹಂಗೆ ಬಂದಿದ್ರಿ. ಇಷ್ಟೊತ್ತನಕ ಆಟ ಆಡಿದ್ರು ನಮ್ಮ ಮಕ್ಕಳ ಜೊತೆ ಎಲ್ಲ ಚೆನ್ನಾಗಿ ಆಟ ಆಡಿದ್ಲು. ಮಧ್ಯಾಹ್ನ 1 ತಾಸು ಮಲ್ಕೊಂಡಿದ್ಲು, 1.5 ತಾಸು ಮಲ್ಕೊಂಡಿದ್ಲು. ಹಾಗೆ ಎದ್ದು ಮುಖ ತೊಳಸಿ ಹಾಲಲ್ಲಿ ಕುಡಿಸಿದ್ರೆ ಒಂದು ಸ್ವಲ್ಪ ಹಾಲು ಕುಡಿದಿದ್ಲು. ಹಾಗೆ ಒಂದು ಸ್ವಲ್ಪ ಬಿಸ್ಕಿಟ್ ತಿಂದಿದ್ಲು. ತಿಂದು ಒಂದು ಸ್ವಲ್ಪ ಆಟ ಆಡತ್ತಿದ್ಲು ನಮ್ಮ ಮಕ್ಕಳ ಜೊತೆಗೆ. ನಮ್ಮ ತಂಗಿ ಮಗಳು ಆಟ ಆಡಿದ್ದು. ನಮ್ಮ ಪಪ್ಪ ಬಂದು ಏನು ಮಾಡದ ಅಂತೇಳಿ ಕರ್ಕೊಂಡು ಹೋದ್ರಿ. ಲೇಟ್ ಆಗ್ತದೆ ಮತ್ತು ಸಾಯಂಕಾಲ. ಸಣ್ಣವಳದಾಳ್ರಿ ಇನ್ನು, ಅದಕ್ಕೆ ಇನ್ನು ರಾತ್ರಿ ಎಲ್ಲ ಇರಂಗಿಲ್ಲ ಆಕಿ. ಅವ್ರ ಮಮ್ಮಿ ನೆನಪಾಗುತ್ತೆ, ಅದಕ್ಕೋಸ್ಕರ ರಾತ್ರಿ ಇರ್ತದೆ ಅಂತೇಳಿ ನಮ್ಮ ಪಪ್ಪ ಬಂದು ಕರ್ಕೊಂಡು ಹೋಗ್ಯಾರ ರೀ. ಆಕಿ ಮನೇಲಿ ಯಾವ ರೀತಿ ಇರ್ತಾಳ, ಯಾವ ರೀತಿ ಕಿಡಿಗೇಡಿ ಮಾಡ್ತಾಳ ಅಂತೇಳಿ ಅವ್ರ ಮಮ್ಮಿ ಒಂದು ಬ್ಲಾಗ್ ಮಾಡ್ಯಾರ ರೀ. ಬ್ಲಾಗ್ ಏನಕ್ಕೆ ಒಂದು ವಿಡಿಯೋ ಕಳಿಸಿದ್ದಾರೆ. ಬ್ಲಾಗೆಲ್ಲ ಒಂದು ವಿಡಿಯೋ ಮಾಡಿದ್ದಾರೆ. ಏನು ಮಾಡ್ತಿದ್ದಾಳೆ ಮನೆಗೆಲ್ಲ, ಯಾವ ರೀತಿ ಇರ್ತಾಳ ಅಂತೇಳಿ ಒಂದು ವಿಡಿಯೋ ಮಾಡಿದ್ದಾರೆ. ಆ ವಿಡಿಯೋನ ಇದರೊಳಗೆ ಶೇರ್ ಮಾಡಿದ್ದೀನಿ, ನೋಡ್ಕೊಂಬನ್ನಿ ಫ್ರೆಂಡ್ಸ್. ಆಕೆ ಯಾವ ರೀತಿ ಇರ್ತಾಳ ಮನೆಯೆಲ್ಲ, ಎಷ್ಟು ಕಿಡಿಗೇಡಿ ಅದಾಳ ಅಂತೇಳಿ ನೋಡ್ಕೊಂಬನ್ನಿ ಫ್ರೆಂಡ್ಸ್. ಇದ್ರೊಳಗೆ ಹಾಕಿದ್ದೀನಿ ನೋಡಿ.
ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ತಂಗಿ ಮಗಳು ಚುಕ್ಕಿ ಯಾವ ರೀತಿ ಇರ್ತಾವ ಮನ್ಯಾಗ ಅಂತ ತೋರಿಸಿದಲ್ಲ ನಿಮ್ಗೆ. ಅಷ್ಟು ಚಾವ್ ಅದಾಳ್ರಿ, ಒಂದು ಕಡೆ ಕುಂದಲ್ಲ, ಭಾಳಷ್ಟು ಕಿಡಿಗೇಡಿ ಅದಾಳ. ಆಕೆ ನಡೆಯೋದೇ ಭಾಳ ಕಷ್ಟ ಆಗ್ತಾಳೆ ನಮ್ಮ ತಂಗಿ. ಒಂದು ಕಡೆ ಕುಂದ್ರದ ಒಂದು ಕಡೆ ಓಡೋಗ್ತಾಳ, ಕಾಲು ಬಂದವಲ್ಲ, ಹಾಗಾಗಿ ಇಡೋದು ಭಾಳ ಕಷ್ಟ ಆಕಿ. ಕೆಳಗೆ ಬಿಡ್ರಿ ಹೋಗ್ತೀನಿ, ಆಟ ಆಡ್ತೀನಿ ಅಂತಾಳ್ರಿ, ಒಟ್ಟು ಫ್ರೀ ಬಿಡ್ರಿ ಆಡ್ತೀನಿ ಅಂತಾಳ. ಹಾಗಾಗಿ ನಮ್ಮ ತಂಗಿ ಇಡೋದ್ರಿಗೆ ಕಷ್ಟ ಆಗ್ಬಿಟ್ಟದ ಆಕಿಗೆ. ಈಗೆಲ್ಲ ಕಾಲು ಬಂದ್ಬಿಟ್ಟವ, ಓಡಾಡ್ತಾಳ, ಒಂದು ಕಡೆ ಕುಂದ್ರಲ್ಲ, ಕಿಡಿಗೇಡಿ ಮಾಡ್ತಿರ್ತಾಳ ಮನೆಗೆಲ್ಲ. ಅದಕ್ಕೆ ತೆಗೆದಾಕೋದು, ಇದು ತೆಗೆದಾಕೋದು, ಕಿತ್ತೆ ಹಾಕೋದು, ಅದ್ರ ಮೇಲೆ ಬೋದು ಇದ್ರ ಮೇಲೆ ಬೋದು. ಬೀಳೋದ್ನು ಅಷ್ಟೇ ರೀ, ಹೇಳೋದ್ನು ಅಷ್ಟೇ. ಬಿದ್ದನು ಅಂತ ಪರಿ ಹೇಳಂಗಿಲ್ಲ ಆಕಿ, ಗಟ್ಟಿ ಅದಾಳ. ಬಿದ್ದನು ಹಂಗೆ ಎದ್ದು ಆಟ ಆಡ್ತಾ ಇರ್ತಾಳ. ನೋಡ್ರಿ ಫ್ರೆಂಡ್ಸ್, ಯಾವ ರೀತಿ ಅಂತ ತೋರಿಸ್ಕೊಟ್ನಲ್ಲ. ಬನ್ನಿ ಫ್ರೆಂಡ್ಸ್, ಇವಾಗ ರಾತ್ರಿ ಆಗ್ಯದ್ರಿ, 7 ಗಂಟೆ ಆಯಿತು. ನಾವು ಚಾದು ಕುಡಿದಿವ್ರಿ, ಚಾ ಆಯಿತು. ಇವಾಗ ರಾತ್ರಿ 7 ಗಂಟೆ ಆಯ್ತು. ಇವಾಗ ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೆ ನೋಡ್ರಿ. ಎಷ್ಟು ಕತ್ಲಾಗ್ಯದ ನೋಡ್ರಿ, ಹೊರಗಡೆ ಕಾಣ್ತಿರ್ಬೇಕು. 7 ಗಂಟೆ ಅನ್ನೋದ್ರೊಳಗೆ ಕತ್ಲಾಗ್ತದ್ರಿ, ಯಾಕಂದ್ರೆ ಈಗ ಬೇಗ ಕತ್ಲಾಗತ್ತಾ, ಅದಕ್ಕೋಸ್ಕರ ನೋಡ್ರಿ ಯಾವ ರೀತಿ ಆಗಿದೆ. ಎಲ್ಲ ಕಡೆ ಕತ್ಲದ ರೀ, 7 ಗಂಟೆ ಆಗ್ಯದ, ಅದಕ್ಕೋಸ್ಕರ ನೋಡಿ ಎಷ್ಟೆಲ್ಲ ಕತ್ಲದ. ಬನ್ನಿ ಫ್ರೆಂಡ್ಸ್, ಚಾ ಐತಿ. ಸಂಜೆ ಅಡುಗೆಗೆ ಏನು ಮಾಡ್ತಾ ಇದ್ದೇನೆ ಅಂತ ತೋರಿಸ್ತೀನಿ. ಸಾಯಂಕಾಲ ಅಡುಗೆ ಇವಾಗ ಚಪಾತಿ ಮಾಡೋದಿತ್ತು, ಬ್ಯಾಳೆ ಪಲ್ಯ ಮಾಡ್ತಿದ್ದೆ ಅಂತ ಇಟ್ಟಿದ್ದೀನಿ. ಬ್ಯಾಳೆ ಪಲ್ಯ ಮಾಡಕ್ಕೆ ಇಟ್ಟಿದ್ದೀನಿ, ಹಾಗೆ ಚಪಾತಿ ಮಾಡ್ತೀನಿ. ಬೆಳಗ್ಗೆ ದೋಸೆ ಮಾಡಿದ್ವಲ್ಲ, ಹಾಗಾಗಿ ದೋಸೆನೇ ತಿಂದಲ್ಲ. ಮಧ್ಯಾಹ್ನ ಅನ್ನ ಸಾರು ಮಾಡಿದ್ದೆ. ಈಗ ಸಾಯಂಕಾಲ ನಮ್ಮ ಮನೆಯವರಿಗೆ ಚಪಾತಿ ಬೇಕಾಗತ್ತಾ. ಅವರು ದೋಸೆ, ಬೆಳಗ್ಗೆ ದೋಸೆ, ಇವಾಗ ದೋಸೆ ಅಂತೀನಲ್ಲ, ಇವಾಗ ಚಪಾತಿ ಮಾಡ್ತೀನಿ. ದೋಸೆ ಇಟ್ಟಿದ್ದೀನಿ, ಹಾಗೆ ಬ್ಯಾಳೆ ಪಲ್ಯ ಮಾಡತ್ತೀನಿ. ಬನ್ನಿ ಫ್ರೆಂಡ್ಸ್, ಏನು ಮಾಡತ್ತಿದ್ದೀನಿ ಅಂತ ತೋರಿಸ್ತಾ ಇದ್ದೇನೆ ಅಡುಗೆ. ಈಗ ಸಂಜೆ ಅಡುಗೆ, ಸಾಯಂಕಾಲ ಅಡುಗೆ ನೋಡಿ ಏನು ಮಾಡ್ತಾ ಇದ್ದೀನಿ ಇವಾಗ. ನೋಡ್ರಿ, ಬ್ಯಾಳಿ ಪಲ್ಯ ಮಾಡ್ತಾ ಇದ್ದೀನಿ. ಉದುರಿ ಬ್ಯಾಳಿ ಪಲ್ಯ ಅಂತಾರೆ ಇದಕ್ಕ, ಕಾಣ್ತಿರ್ಬೇಕು ನಿಮ್ಗೆ. ಏನ್ ಹೇಳ್ರಿ, ಒಂದ್ ಸ್ವಲ್ಪ ನೀರು ಕಾಯಕ್ಕಿಟ್ಟು ಅದಕ್ಕೆ ಬ್ಯಾಳಿ ಹಾಕಿ, ಬ್ಯಾಳಿ ಒಂದ್ ಸ್ವಲ್ಪ ಕುದಿಯೋ ಟೈಮಿಗೆ ಖಾರ, ಉಪ್ಪು ಎಲ್ಲ ಹಾಕಿ ಒಂದ್ ಸ್ವಲ್ಪ ಎಣ್ಣೆ ಹಾಕಿ ಬಿಟ್ಬಿಡೋದ್ರಿ, ಬೇಗ ಆಗುತ್ತಾ. ಇನ್ಸ್ಟೆಂಟ್ ಆಗಿ ಮಾಡ್ಬೋದ್ರಿ ಪಲ್ಯ ಇದು, ಬ್ಯಾಳಿ ಪಲ್ಯ. ಹಾಗೆ ಚಪಾತಿ ಹಿಟ್ಟನ್ನು ತೋಸಿಟ್ಟಿದ್ದೀನಿ ನೋಡ್ರಿ, ಚಪಾತಿ ಹಿಟ್ಟು ತೋಸಿಟ್ಟಿದ್ದೀನಿ. ಈಗ ಊಟ ಮಾಡೋ ಟೈಮಿಗೆ ಎಲ್ಲರಿಗೆ ಬಿಸಿ ಬಿಸಿ ಚಪಾತಿ ಮಾಡ್ಕೊಡ್ತೀನಿ. ಹಿಟ್ಟು ತೋಸಿಟ್ಟಿನಿ, ಚಪಾತಿ ಹಿಟ್ಟು ಈಗ ಆಲ್ರೆಡಿ ತೋಸಿಟ್ಟು ರೆಡಿ ಮಾಡಿಟ್ಟಿನಿ. ಅವ್ರಿಗೆ ಊಟ ಮಾಡ್ತೀನಿ ಅಂದಾಗ ಬಿಸಿ ಬಿಸಿ ಚಪಾತಿ ಮಾಡ್ಕೊಡ್ತೀನಿ. ಅನ್ನ ಐತ್ರಿ, ಸಾಂಬಾರ್ನ ಐತಿ, ಪಲ್ಯನೂ ರೆಡಿ ಐತಿ ನೋಡ್ರಿ. ಇವಾಗ ಕಾಣ್ತಿರ್ಬೇಕು, ತೋರಿಸ್ತೀನಿ ತಾಳಿ ಪಲ್ಯ. ನೋಡ್ರಿ ಪಲ್ಯ ಯಾವ ರೀತಿ ಕಾಣ್ತಾ ಇದೆ. ಉದುರಿ ಬ್ಯಾಳಿ ಪಲ್ಯ ಅಂತಾರಿ, ಬೇಗ ಆಗ್ತದೆ, ಇನ್ಸ್ಟೆಂಟ್ ಆಗಿ ಮಾಡ್ಬೋದ್ರಿ. ಒಂದು 10 ನಿಮಿಷನಾಗ ಆಗ್ತದ್ರಿ. ಬ್ಯಾಳಿ ಕುದಿದ ಒಂದೇ ತಡ, ಒಂದ್ ಸ್ವಲ್ಪ ಒಂದು ಗ್ಲಾಸಿನಷ್ಟು ನೀರು ಹಾಕಿಟ್ಟು ನೋಡ್ರಿ, ಒಂದು ಗ್ಲಾಸ್ನಷ್ಟು ನೀರಿಟ್ಟು ಅದಕ್ಕೆ ಬ್ಯಾಳಿ ಹಾಕಿ, ತೊಗರಿಬೇಳೆ ಹಾಕಿದ್ರಿ. ತೊಗರಿಬೇಳೆ ಹಾಕಿ ಒಂದು ಸ್ವಲ್ಪ ತೊಗರಿಬೇಳೆ ಕುದಿದ ನಂತರ ಅದಕ್ಕೆ ಒಂದು ಸ್ವಲ್ಪ ಒಂದು ಸ್ವಲ್ಪ ಬಿರುಸಿರೋ ಟೈಮಿಗೆ ಉಪ್ಪು, ಖಾರ, ಮಸಾಲೆ ಹಾಕಿ, ಖಾರ ಉಪ್ಪೆಲ್ಲ ಒಮ್ಮೆ ಹಾಕ್ಬಿಡ್ತೀನಿ ರೀ. ಹಾಕಿ ಒಂದು ಬೆಳ್ಳುಳ್ಳಿ ಹಾಕ್ತಾರೆ ಕೆಲವೊಬ್ರು, ನಾನು ಬೆಳ್ಳುಳ್ಳಿ ಹಾಕಿಲ್ಲ. ಟೊಮೆಟೊ ಉಳ್ಳಾಗಡ್ಡೆ ಹಾಕಿದ್ದೀನಿ. ಟೊಮೆಟೊ ಉಳ್ಳಾಗಡ್ಡೆ ಹಾಕಿ ಆನಂತರ ಒಂದು ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ನೋಡಿರಿ ರೆಡಿಯಾಗಿದೆ ಪಲ್ಯ, ಯಾವ ರೀತಿ ಆಗಿದೆ ನೋಡಿರಿ. ಚಪಾತಿ ಜೊತೆ ಒಳ್ಳೆ ಕಾಂಬಿನೇಷನ್ ಆಗ್ತದೆ ಉದ್ರಿಬೇಳೆ ಪಲ್ಯ. ನಮ್ಮ ಮಕ್ಕಳಿಗೆ ಭಾಳ ಇಷ್ಟ ರೀ ಈ ಪಲ್ಯ. ನೋಡಿರಿ ಯಾವ ರೀತಿ ಆಗಿದೆ, ಉದ್ರಿಬೇಳೆ ಪಲ್ಯ ಅಂತಾರೆ ನಮ್ಮ ಕಡೆ. ಇದು ಸ್ವಲ್ಪ ಲೂಜಾಗೆ ಮಾಡೀನಿ ರೀ, ಗಟ್ಟಿ ಮಾಡಿಲ್ಲ ಜಾಸ್ತಿ. ನೀರು ಸ್ವಲ್ಪ ಜಾಸ್ತಿ ಇಟ್ಟು ಲೂಸ್ ಮಾಡಿ ನಳಸ್ ಮಾಡೀನಿ ಪಲ್ಯ. ಇಷ್ಟ ಆಗ್ಯದ್ರಿ. ಈಗ ಪಲ್ಯ ರೆಡಿ ಆಗೈತಿ, ಚಪಾತಿ ಮಾಡಬೇಕು. ಬೇಗ ಆಗ್ತದೆ ರೀ ಪಲ್ಯ ಇದು. ಪಲ್ಯ ರೆಡಿ ಆಯ್ತು ಫ್ರೆಂಡ್ಸ್. ಈಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಈಗ ಅವ್ರು ಊಟ ಕುಂತಾಗ ಬಿಸಿ ಬಿಸಿ ಚಪಾತಿ ಮಾಡ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಇವಾಗ ಉದುರುಬೇಳೆ ಪಲ್ಯ ರೆಡಿ ಆಗೈತಿ. ಪಲ್ಯ ರೆಡಿ ಆಯಿತು, ಇನ್ನು ಚಪಾತಿ ಮಾಡಬೇಕು. ಚಪಾತಿನ ಲೇಟ್ ರೀ, ಅವರೆಲ್ಲ ಮಕ್ಕಳು ಹೋಮ್ವರ್ಕ್ ಬರಿತಾ ಇದ್ದಾರೆ. ಆ ನಂತರ ಚಪಾತಿ ಮಾಡಿದೈತೆ ಅಂತೇಳಿ ಪಲ್ಯ ರೆಡಿ ಮಾಡಿಟ್ಟಿನಿ. ಊಟಕ್ಕೆ ಕುಂತಾಗ ಬಿಸಿ ಬಿಸಿ ಚಪಾತಿ ಮಾಡ್ಕೊಡ್ತೀನಿ. ರಾತ್ರಿ ಊಟಕ್ಕೆ ಚಪಾತಿ ಉದುರುಬೇಳೆ ಪಲ್ಯ ರೆಡಿ ಆಗ್ತಾ ಮಾಡ್ತೀನಿ. ಮಾಡಿದ್ದೀನಿ ಈಗ ಆಲ್ರೆಡಿ. ಓಕೆ ಫ್ರೆಂಡ್ಸ್, ನಂತರ ಮತ್ತೆ ಸಿಗ್ತೇನೆ ನಿಮ್ಗೆ. ನೋಡಿ ಫ್ರೆಂಡ್ಸ್, ಇವಾಗ ಚಪಾತಿ ಮಾಡ್ತಾಯಿದ್ದೀನಿ ರಾತ್ರಿಗೆ. ನಮ್ಮ ಮಕ್ಕಳೆಲ್ಲ ಈಗ ಹೋಮ್ವರ್ಕ್ ಎಲ್ಲ ಬರೋದೇ ಆಗ್ಯದ್ರಿ. ಹೋಮ್ವರ್ಕ್ ಬರೋದಾದ ನಂತರ ಊಟ ಮಾಡ್ತೀವಿ ಅಂದರೆ ಊಟಕ್ಕೆ ಕುಂತಾಗ ಇವಾಗ ಚಪಾತಿ ಮಾಡ್ತಾಯಿದ್ದೀನಿ ನೋಡಿರಿ. ಬಿಸಿ ಬಿಸಿ ಚಪಾತಿ ಲಟಸ್ ಕೊಡ್ತಾಯಿದ್ದೀನಿ. ಒಬ್ಬೊಬ್ಬರಿಗೆ ಊಟ ಮಾಡ್ತಾಯಿದ್ದಾರೆ. ಉದುರುಬೇಳೆ ಪಲ್ಯ ಚಪಾತಿ ಊಟ ಮಾಡ್ತಾಯಿದ್ದಾರೆ ನಮ್ಮ ಮಕ್ಕಳು. ನೋಡಿರಿ ಚಪಾತಿ ಮಾಡ್ತಾಯಿದ್ದಾರೆ. ಹಾಗೆ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿರಿ ಚಪಾತಿ ಮಾಡೋದು.
ನೋಡ್ರಿ ನಮ್ಮ ಮಗ ಬಂದಿಂತನ ಅಮ್ಮ ನಂಗೂ ಚಪಾತಿ ಕೊಡು, ಚಪಾತಿ ಸಕ್ಕರೆ ತುಪ್ಪ ಸುತ್ತಿ ಕೊಡು ತಿಂತೀನಿ ಅಂತನತ್ತ ನೋಡ್ರಿ. ಬ್ಯಾಳಿ ಪಲ್ಯ ಒಲ್ಲಂತ್ರಿ ಅವನು, ಚಪಾತಿ ಸಕ್ಕರೆ ತುಪ್ಪ ಬೇಕಂತ ಸುತ್ತಿ ಕೊಡು ಮಮ್ಮಿ ತಿಂತೀನಿ ಅಂತ ಇದ್ದ ನೋಡ್ರಿ. ನೋಡ್ರಿ ಇಲ್ಲಿ ನಮ್ಮ ಮಗಳು ರಂಜಿತಾ ಊಟ ಮಾಡ್ತಾ ಇದ್ದಾಳೆ. ಚಪಾತಿ ಪಲ್ಯ, ಚಪಾತಿ ನೋಡ್ರಿ ಯಾವ ರೀತಿ ಆಗ್ತಾಯಿದೆ. ಹಿಟ್ಟು ಚೆನ್ನಾಗಿ ನೆಂದಿರ್ತದಲ್ರಿ, ಹಾಗಾಗಿ ಚಪಾತಿ ಚಂದ ಮೆತ್ತಗೆ ಬರ್ತಾವ್ರಿ. ಉಬ್ಕೊಂಡು ಮೆತ್ತಗಾಗಿದ್ರು ಚಪಾತಿ, ಹಿಟ್ಟು ಚೆನ್ನಾಗಿ ಬಳಸ್ತಾನೆ ನೆಂದಿತ್ತಲ್ರಿ. ಹಾಗಾಗಿ ನೋಡ್ರಿ ಆಕೆ ಉದ್ರಿಬೇಳೆ ಹಚ್ಕೊಂಡು ಚಪಾತಿ ಹಚ್ಕೊಂಡು ಉಣ್ತಾ ಇದ್ದಾಳೆ ನೋಡ್ರಿ. ತೋರಿಸ್ತಾ ನೋಡ್ರಿ ನಿಮ್ಗೆ ಆಕೆ ಏನು ಉಣ್ತೀನಿ ಅಂತೇಳಿ ಚಪಾತಿ ಉದ್ರಿಬೇಳೆ ಹಚ್ಕೊಂಡಾಳ್ರಿ, ಪಲ್ಯ ಹಚ್ಕೊಂಡು ಊಟ ಮಾಡ್ತಾ ಇದ್ದಾಳ್ರಿ. ಹಾಗೆ ನೋಡ್ರಿ ಚಪಾತಿ ಯಾವ ರೀತಿ ಉಬ್ತಾ ಇದೆ ನೋಡ್ರಿ. ಚೆನ್ನಾಗಿ ಆಗಿರೋ ಚಪಾತಿ, ಮೆತ್ತಗಾಗಿದ್ದು, ಚೆನ್ನಾಗಿ ಉಬ್ಬಿ ಬಂದಿದ್ದು ಚಪಾತಿಗಳೆಲ್ಲ ಮೆತ್ತಗೆ ಚೆನ್ನಾಗಿ ಆಗಿದ್ರು ಚಪಾತಿ ನೋಡ್ರಿ. ಇವಾಗೆಲ್ಲ ಲಟಸ್ತಾಯಿದ್ರೆ ಒಂದೊಂದು ಲಟಸ್ಕೋತ ಹಾಗೆ ಅವ್ರಿಗೆ ಬಿಸಿ ಬಿಸಿದ ಮಾಡ್ಕೊಡ್ತಾ ಇದ್ದೀನಿ. ಒಬ್ಬೊಬ್ರಿಗೆ ಹಂಗೆ 2 ಚಪಾತಿ ಒಂದೊಂದು ಚಪಾತಿ ಅವ್ರು ಎಷ್ಟು ಉಣ್ತಾರೆ ಹಾಗೆ ಮಾಡ್ಕೊಡ್ತಾ ಇದ್ದೆ ಬಿಸಿ ಬಿಸಿ ಅಂಥೇಳಿ. ನೋಡ್ರಿ ಯಾವ ರೀತಿಯಾಗಿ ಚಪಾತಿ ಹಿಟ್ಟು ಹಚ್ಚಿ ಲಟಿಸ್ತೀರಿ. ನಾನು ಎಣ್ಣೆ ಹಚ್ತೀನಿ, ಲಟಿಸ್ತಾರೆ ಕೆಲವೊಬ್ರು. ನಾನು ಹಿಟ್ಟು ಹಚ್ಚಿ ಲಟಿಸ್ತೀನಿ, ಆನಂತರ ಮೇಲೆ ಎಣ್ಣೆ ಹಚ್ತೀನಿ. 3 ಮೂಲಿ ಚಪಾತಿ ಅಂತ ಮಾಡ್ತಾರೆ, ಬೇರೆ ಟೈಪ್ನೂ ಮಾಡ್ತಾರೆ ನೋಡ್ರಿ. ದೊಡ್ಡ ಮಾಡ್ತೀವಿ, ಸ್ವಲ್ಪ ಸಣ್ಣ ಮಾಡ್ತಾರೆ ಕೆಲವೊಬ್ರು. ನಾವು ದೊಡ್ಡ ಮಾಡ್ತಾಯಿದ್ದೀವಿ ಚಪಾತಿ. ಎಣ್ಣೆ ಹಚ್ಚಿ ಹಾಕ್ತೀನಿ ರೀ. ಆಮೇಲೆ ಫಸ್ಟಿಗೆ ಹಿಟ್ಟು ಹಚ್ಚಿ ಲಟಿಸ್ಕೊತೀವಿ ರೀ, ಆನಂತರ ಎಣ್ಣೆ ಹಚ್ಚಿ ಮೇಲೆ ಕೂಡ ಎಣ್ಣೆ ಹಚ್ಕೋತೀವಿ ನೋಡ್ರಿ. ಯಾವ ರೀತಿ ಮೆತ್ತಗೆ ಚೆಂದ ಉಬ್ಕೊಂಡು ಬಂದಿದ್ದು ರೀ, ಮೆತ್ತಗೆ ಸಾಫ್ಟ್ಸ್ ಆಗಿದ್ದು ಚಪಾತಿಗಳೆಲ್ಲ ನೋಡ್ರಿ. ಇವಾಗ ನಮ್ಮ ಮನೆಯವ್ರಿಗೆ ಊಟ ಕೊಡ್ತಾಯಿದ್ದೀನಿ. ಚಪಾತಿ, ಉದ್ರಿಬೇಳೆ ಪಲ್ಯ ಹಾಗೂ ಶೇಂಗಾ ದಿಂಡಿ ನೋಡ್ರಿ ಯಾವ ರೀತಿಯಾಗಿದೆ. ಬನ್ನಿ ಫ್ರೆಂಡ್ಸ್, ಹಾಯ್. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ರೀ ಫ್ರೆಂಡ್ಸ್. ನಿನ್ನೆ ಚಪಾತಿ ಅದಾಯಿತು, ಊಟ ಆದ್ಮೇಲೆ ಮತ್ತೆ ಬ್ಲಾಗ್ ಮಾಡಲಿಲ್ಲ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಅದ ಫ್ರೆಂಡ್ಸ್. ಇವಾಗ ಜರ ಪ್ಲಾಟಿಗೆ ಹೋಗೋದದ ರೀ. ಪ್ಲಾಟಿಗೆ ಅದ ನಮ್ಮ ಮನೆ ಕಟ್ತಾ ಇದೀವಲ್ರಿ, ಮನೆ ಕಟ್ಟಲ್ಲಿ ಸ್ವಲ್ಪ ಹೋಗೋದದ ಕೆಲಸ ಅದ. ಪೂಜೆ ಮಾಡ್ಬೇಕಾಗ್ಯದ, ಕಾಲಂ ಪೂಜೆ ಮಾಡೋದೈತಿ. ಅದಕ್ಕೆ ನಮ್ಮ ಮನೆಯವರು ನಾವು ಹೋಗ್ತಾ ಇದೀವಿ. ಅಲ್ಲಿ ಹೋದ ನಂತರ ಬ್ಲಾಗ್ ಮಾಡ್ತೀನಿ ಯಾವ ರೀತಿ ಆಗುತ್ತೋ ಅಂತ ನೋಡಿ ಫ್ರೆಂಡ್ಸ್. ಇವಾಗ ನಾಷ್ಟದೆಲ್ಲ ಆಗಿದೆ ಬೆಳಗ್ಗೆ. ಈ ಪ್ಲಾಟಿಗೆ ಹೋಗೋ ಸಂಬಂಧ ರೆಡಿ ಆಗಬೇಕು. ರೆಡಿ ಆಗ್ತೀನಿ ಫ್ರೆಂಡ್ಸ್. ಇವಾಗ ನಾನು ಅಲ್ಲಿ ಪ್ಲಾಟಿಗೆ ಹೋದ ನಂತರ ಮತ್ತೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವಾಗ ಹೋಗಿ ರೆಡಿ ಹಾಕಿ ಶಾಪ್ರಿಗೆ ಹೋಗ್ತೀನಿ. ಹೋದ ನಂತರ ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ನಮ್ಮ ಪ್ಲಾಟ್ನ ಕೆಲಸ ಯಾವ ರೀತಿ ನಡೆದದ ಅಂತ ನಿಮಗೂ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಬನ್ನಿ ಹೋಗೋಣ. ಬನ್ನಿ ಫ್ರೆಂಡ್ಸ್, ನೋಡ್ರಿ ಇದು ನಮ್ಮ ಪ್ಲಾಟ್ ಅದ ರೀ. 30-40 ಸೈಟ್ ಅದ ರೀ ನೋಡ್ರಿ. ಇವಾಗ ಮೊನ್ನೆ ಒಂದು ಬ್ಲಾಗ್ನ ತೋರಿಸಿದ್ದೆ, ಯಾವ ರೀತಿ ಎಲ್ಲಿಗೆ ಬಂದಿಂತ ಕೆಲಸ ಅಂತೇಳಿ ತೋರಿಸಿದ್ದೆ. ಈಗ ನೋಡ್ರಿ ಇವಾಗೆಲ್ಲ ರಾಡದು ಕಟ್ಕೊಂಡಿದ್ದಾರೆ, ಕೆಲಸ ನಡೆದಿದ್ದಾರೆ ಇವಾಗ. ಇವತ್ತು ನಿನ್ನೆ ಒಂದಿನ ರಾಡೆಲ್ಲ ಕಟ್ಕೊಳ್ಳೋದು ಅದೆಲ್ಲ ಆಗ್ಯದ್ರಿ. ಇವತ್ತಿನ ದಿನ ಇವತ್ತು ಕೆಲಸ ಮಾಡ್ತಾಯಿದ್ದಾರೆ ನೋಡ್ರಿ. ಎಲ್ಲ ಲೇಬರ್ಗಳೆಲ್ಲ ಬಂದಿದ್ದಾರೆ ನೋಡ್ರಿ. ಯಾವ ರೀತಿ ನಡೆದದ ಕೆಲಸ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನಮ್ಮ ಮನೆ ಕೆಲಸ ಯಾವ ರೀತಿ ನಡೆದದ, ನಮ್ಮ ಮನೆ ಕನ್ಸ್ಟ್ರಕ್ಷನ್ ಯಾವ ರೀತಿ ನಡೆದದ, ಕಟ್ಟಡ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೆ ನೋಡಿ ಫ್ರೆಂಡ್ಸ್. ನೋಡ್ರಿ ಅಲ್ಲಿ ನಮ್ಮ ಮನೆಯವ್ರು ನಿಂತಿದ್ದಾರೆ, ಅವ್ರ ಕೆಲಸದವ್ರ ಜೊತೆ ಮಾತಾಡ್ತಾ ಅಲ್ಲಿ ನಮ್ಮ ಮನೆಯವ್ರು ನಿಂತಿದ್ದಾರೆ. ಕಟ್ಟಡ ಅವಾಗೆ ಆಗ್ಬೇಕಾಗಿತ್ತು ರೀ, ಇವ್ರು ಭಾಳ ಲೇಟ್ ಮಾಡ್ತಾಯಿದ್ದಾರೆ ಇಂಜಿನಿಯರು. ಈಗ ನಡೆದ ನೋಡ್ರಿ ಕೆಲಸ ಇವಾಗ. ನೋಡಿರಿ ಇದು ಇನ್ ಸೈಡ್ ರೀ, ಅಡುಗೆ ಮನೆ ಹಿಂದ್ಗಡೆ ಬಾಗಿಲು ಬರ್ತದೆ, ಅಲ್ಲಿ ಆ ಕಡೆ ಇದ್ದಾರೆ. ಇದು ಆ ಕಡೆ ಪೆಂಟಣಿಗೆ, ಈ ಕಡೆ ಪೆಂಟಣಿಗೆ, 2 ಕಡೆ ಪೆಂಟಣಿಗೆ ಬರ್ತದೆ ರೀ. ಇದು ಅಡುಗೆ ಮನೆ ಆಗುತ್ತೆ ರೀ, ಇದು ಅಡುಗೆ ಮನೆ ಬರ್ತದೆ ರೀ. ಇದು ದೇವ್ರ ಮನೆ ಆಗುತ್ತೆ ರೀ. ಎಷ್ಟು ಸಣ್ಣದು ಕಟ್ಟಿದ್ದು ಇದು ದೇವ್ರ ಮನೆ ರೀ. ಅದರ ಮುಂದ್ಗಡೆ ಹಾಲ್ ಅದ ರೀ. ಇದು ಈ ಕಡೆಯಿಂದ ಹಾಲ್ ಬರ್ತದೆ ರೀ. ಆ ಸೈಡ ಬೆಡ್ರೂಮ್ ಅದ ರೀ. ಇಲ್ಲಿ ನಡ್ಬೇಕಲ್ಲಿ ನಿಂತಾರಲ್ರಿ, ಅಲ್ಲಿ ನಿಂತಲ್ಲಿ ಬಾತ್ರೂಮ್, ಹಾಗೆ ಸಂಡಸ್ ರೂಮ್ ಅದ ರೀ. ಈ ಸೈಡ್ ಇನ್ನೊಂದು ಬೆಡ್ರೂಮ್ ಅದ ರೀ ನೋಡಿರಿ. ಯಾವ ರೀತಿ ಕಾಣ್ತದೆ, 30-40 ಸೈಟ್ ರೀ. ಇಲ್ಲಿ ನೋಡಿ, ಇಲ್ಲಿ ಕಾಲಮ್ಕ ಇಲ್ಲೇ ಪೂಜೆ ಮಾಡಿ ನೋಡಿರಿ. ಇವಾಗ ಪೂಜೆ ಆದ ನಂತರ ಕೆಲಸ ಸ್ಟಾರ್ಟ್ ಮಾಡ್ಯಾರಿ. ಇದು ಮುಂದ್ಗಡೆ ಬರ್ತದೆ ರೀ ಪೆಂಟಣಿಗೆ, ಮುಂದ್ಗಡೆ ಪೆಂಟಣಿಗೆ ಅಲ್ಲೇ ಕಾಲಮ್ ಪೂಜೆ ಮಾಡಿದ್ದೀವಿ. ಪೂಜೆ ಮಾಡಿ ಕಾಯಿ ಹೊಡೆದ ನಂತರ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ನೋಡಿರಿ. ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ತಾಯಿದ್ದಾರೆ. ಹುಸ್ಗ ಕಂಕರ ಎಲ್ಲ ಅದ ರೀ. ಕೆಲಸ ನಡೆದ ನೋಡಿರಿ, ಯಾವ ರೀತಿ ನಡೆದ ಕೆಲಸ ತೋರಿಸ್ತಾ ಇದ್ದೀನಿ ನೋಡಿರಿ. ನಿಮಗೂ ಶೇರ್ ಮಾಡ್ತಾಯಿದ್ದೀನಿ ನೋಡಿರಿ ಕೆಲಸ ಯಾವ ರೀತಿ ನಡೆದದ, ನಮ್ಮನೆ ಕೆಲಸ ಅಂತ. ಬೆಳಗ್ಗೆ 10-11 ಆಗೈತೆ ರೀ ಟೈಮಿಂಗು. ಅವಾಗ ಕೆಲಸ ನಡೆದ ನೋಡಿ ಟೈಮಿಂಗು. ಸಿಮೆಂಟ್ ಅವೆಲ್ಲ ತಂದು ಹಾಕ್ಯಾರ ಇವಾಗ ನೋಡಿರಿ. ಸಿಮೆಂಟ್ ಅವೆಲ್ಲ ಹಾಕ್ಯಾರ, ಎಲ್ಲ ಕೆಲಸ ನಡೆದದ್ರಿ. ಇವಾಗ ಮಾಲೆಲ್ಲ ಬಂದೈತ್ರಿ. ಇವಾಗ ಬಂದೆ ಶಾಪುರ್ ಹೋಗಿ ಪ್ಲಾಟಿನ ಕೆಲಸ ನಡೆದದ್ರಿ. ಬೆಳಗ್ಗೆ ಪೂಜೆ ಮಾಡಬೇಕಂತ ಹೋಗಿದ್ದೀವಿ ನಮ್ಮ ಮನೆಯವ್ರು. ನಾವು ಪೂಜಾ ಅದು
ಕಾಲಮ್ಗೆಲ್ಲ ಪೂಜೆ ಮಾಡಿ ಕಾಯಿ ಹೊಡೆದು ಕೆಲಸ ಯಾವ ರೀತಿ ಅಂತ ನೋಡ್ಕೊಂಡ್ ಬಂದೈತೆ ಅಂತ ಹೋಗಿದ್ದಾರೆ. ನಮ್ಮ ಮನೇಲಿ ಕರ್ಕೊಂಡು ಹೋಗಿದ್ರು. ನಿಮಗೂ ತೋರಿಸಿದ್ರಿ ಯಾವ ರೀತಿ ನಡೆದ ಕನ್ಸ್ಟ್ರಕ್ಷನ್. ನಮ್ಮ ಮನೆಯದು ಸ್ಲೋ ಆಗಿ ನಡೆದ್ರಿ. ಅವಾಗ ಈಗಾಗಲೇ ನಮ್ಮ ಮನೆ ಛತ್ತಿಗೆ ಬರಬೇಕಾಗಿತ್ತು, ಬಾಗ್ಲೆಲ್ಲ ಕುಂತು. ಬಟ್ ಅವರು ಇಂಜಿನಿಯರ್ಗಳು ಭಾಳ ಲೇಟ್ ಮಾಡ್ತಾ ಇದ್ದಾರೆ, ಹಾಗಾಗಿ ಕೆಲಸ ಭಾಳ ಡಿಲೇ ಆಗ್ಲಿಕ್ಕತ್ತದ. ನೋಡ್ರಿ ಇಲ್ಲಿವರೆಗೂ ಬಂದದ ಕೆಲಸ ನಮ್ಮದು. ಯಾವ ರೀತಿ ನಡೆದ ಕೆಲಸ ಅಂತ ನೋಡ್ರಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಮತ್ತೆ ಮುಂದೆ ಯಾವ ರೀತಿ ಕೆಲಸ ನಡೀತಿರ್ತ ನಮ್ಮ ಪ್ಲಾಟ್ನಾಗ ಅಂತೇಳಿ ಏನೇನು ಕೆಲಸ ಆಗ್ತಿರ್ತಾವ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್. ನೋಡ್ತಾ ಇದ್ದ ಹಾಗೆ ನಿಮ್ಮ ಸಪೋರ್ಟು ಸಹಾಯ ಹೀಗೆ ಇರಲಿ ಫ್ರೆಂಡ್ಸ್. ನೀವೆಲ್ಲರೂ ಇದೇ ರೀತಿ ಸಪೋರ್ಟ್ ಮಾಡ್ರಿ, ಎನ್ಕರೇಜ್ ಮಾಡ್ರಿ ನಮ್ಗ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇದೇ ರೀತಿ ಸಪೋರ್ಟ್ ಮಾಡ್ರಿ ಅಂತ ಕೇಳ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ಬೇಕಂತ ಮಾಡಿದ್ದೀನಿ. ಯಾವ ರೀತಿ ಬಂದಂತ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್. ಈ ಬ್ಲಾಗ್ ಇಷ್ಟ ಆದ್ರೆ ಒಂದು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ, ಮತ್ತೆ ಯಾರಾದ್ರೂ ಹೊಸ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ರಿ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಿದ್ದೀನಿ ಫ್ರೆಂಡ್ಸ್. ಓಕೆ ಬಾಯ್, ಸಿ ಯು. ಇನ್ನೊಂದು ಬ್ಲಾಗ್ ಸಿಗೋಣ ಫ್ರೆಂಡ್ಸ್.